योगीशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिविद्या अरे नोडी स्वामी नाविरोध ಹೀಗೆ. ನಮಸ್ಕಾರ ಎಲ್ರಿಗೂ. ನಾನಿವತ್ತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಾಗಿರೋ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಕಾವೇರಿ ನದಿ ಮಧ್ಯದಲ್ಲಿ ನೆಲೆಸಿರೋದು. ಕ್ರಿಸ್ತಶಕ 984ರಲ್ಲಿ ಗಂಗಾ ವಂಶದವರು ಕಟ್ಟಿಸಿರೋದು. ಮೈಸೂರು ಮತ್ತು ಹೊಯ್ಸಳದವರು ಇದನ್ನು ಮತ್ತೆ ವಿಸ್ತರಣೆ ಮಾಡಿ ಚೆನ್ನಾಗಿ ಕಟ್ಟಿಸಿದ್ದಾರೆ. ಅಂದರೆ ಸಕಲೈತ್ ಗೈಸ್. ಇದು ಶ್ರೀ ಶನಿದೇವ ಮತ್ತು ಕೃಷ್ಣ ದೇವಸ್ಥಾನ. ದೇವಸ್ಥಾನ ಮಾತ್ರ ಸಕ್ಕತ್ತಾಗೆ ಇದೆ. ನೀವೇನಾದ್ರು ಗಾಡೀಲಿ ಬರೋದಾದ್ರೆ ಬರ್ಬೋದು ಆರಾಮಾಗಿ. ಬಸ್ಸಲ್ಲಿ ಅದರಲ್ಲಿ ಬರೋದಾದ್ರೆ ಇಲ್ಲೇ ಅದ್ರ ಪಕ್ಕನೇ ದೇವಸ್ಥಾನ ಪಕ್ಕನೇ ಒಂದು ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ ಹತ್ರ ಬಂದು ಆರಾಮಾಗಿ ಬಂದು ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ಬರೀ ಆ ದೇವಸ್ಥಾನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ದೇವಸ್ಥಾನ ಅಂದಿಲ್ಲ ಇದೆ ನೋಡಿ, ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಒಳಗಡೆ ಬರ್ತಿರೋ ದೇವಸ್ಥಾನ ಚೆನ್ನಾಗಿದೆ. ಹೀಗೆ ಒಳಗಡೆ ಬರ್ತಿದ್ದಂಗೆ ಎಂಟ್ರೆನ್ಸ್ ಈ ಥರ ಇದೆ ದೇವಸ್ಥಾನ. ಸುತ್ತಮುತ್ತ ಪಾರ್ಕು ಎಲ್ಲ ಅದ, ತೆಂಗಿನ ಮರ ಎಲ್ಲ ದೇವಸ್ಥಾನ ಪಕ್ಕನೇ ಐತೆ. ಸಖತ್ತಾಗೈತೆ. ಬಂದು ವಿಸಿಟ್ ಮಾಡಿ ಆರಾಮಾಗಿ ಪೀಸಾಗಿ ಇರ್ಬೋದು. ಮೈಸೂರಿಗೆ ಬಂದಾಗ ಒಂದು ಪಟ್ಟು ವಿಸಿಟ್ ಮಾಡಿ. ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಆರಾಮಾಗಿ ಬರ್ಬೋದು. ಬೈಕಲ್ಲಿ ಬಂದವ್ರು ಮಾತ್ರ ಆರಾಮಾಗಿ ಜಾಲಿ ತೋರಿಸುತ್ತೆ. ಇಲ್ಲಿ ಎಲ್ಲ ಫಾರಿನರ್ ಕೂಡ ವಿಸಿಟ್ ಮಾಡ್ತಾರೆ ಈ ದೇವಸ್ಥಾನದಲ್ಲಿ. ಸಖತ್ತಾಗಿದೆ. ಫಾರಿನರ್ಸ್ ಆಲ್ಮೋಸ್ಟ್ ಎಲ್ಲ ಮೈಸೂರಿಗೆ ಬಂದರೆಲ್ಲ ಈ ಶ್ರೀ ರಂಗನಾಥ ಸ್ವಾಮಿ ಟೆಂಪಲಿಗೆ ಬರ್ತಾರೆ. ಯಾಕಂದರೆ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಫ್ರಂಟ್ ವ್ಯೂ ತೋರಿಸ್ತೀನಿ. ಇದೆ ನೋಡಿ ಗೈಸ್, ಸುತ್ತಮುತ್ತ ಎಲ್ಲ ಹಿಂಗೆಲ್ಲ ಶಾಪಿಂಗು. ನಾವು ಈಗ ಸ್ಲಿಪ್ಪರ್ನ ಇಲ್ಲಿ ಬಿಟ್ಟು ಕೊಟ್ಟು ಒಳಗಡೆ ಹೋಗಲ್ಲ ಗೈಸ್. ಇಂದು ಬಂದ್ವಿ. ಹಳೆ ಕಾಲದ ದೇವಸ್ಥಾನ ಎಲ್ಲ ಕಲ್ಲಿನಿಂದ ನಿರ್ಮಾಣ ಮಾಡಿರೋ ದೇವಸ್ಥಾನ ಇದು. ಸಕ್ಕತ್ತಾಗೈತೆ ದೇವಸ್ಥಾನ. ಬನ್ನಿ ತೋರಿಸ್ಕೊಂಡು ಹೋಗ್ತೀವಿ ಗೈಸ್. ಇಂತೂ ದೇವಸ್ಥಾನ ಒಳಗೆ ಬಂದ್ವಿ. ಒಳಗಡೆ ಮಾತ್ರ ಫುಲ್ಲು ಸೈಕ್ ಐತೆ ದೇವಸ್ಥಾನ ಒಳಗಡೆ ಮಾತ್ರ. ಅಂದರೂ ನೋಡೋಕ್ಕೆ ಸಖತ್ತಾಗೈತೆ. ಫುಲ್ಲು ಪೀಸ್ ದೇವಸ್ಥಾನ ಮಾತ್ರ. ಎಷ್ಟು ಶಾಂತ ರೀತಿಯಲ್ಲಿ ಐತೆ ದೇವಸ್ಥಾನ ಮಾತ್ರ. ಸಖತ್ತಾಗೈತೆ ದೇವಸ್ಥಾನ ಮಾತ್ರ. ಮುನ್ನೆ ತೋರಿಸೈತೆ ದೇವಸ್ಥಾನ ಮಾತ್ರ ಫುಲ್ಲು. ಇಲ್ಲ ನೋಡಿ, ಎಲ್ಲ ಕಲ್ಲಿನ ರೀತಿಯಲ್ಲಿ ಕಟ್ಸಿರೋ ದೇವಸ್ಥಾನ. ಫುಲ್ಲು ಎಲ್ಲ ಕಲ್ಲಿಂದನೇ ಫುಲ್ಲು. ಇವರೆಲ್ಲ ಫಾರಿನರ್ಸ್ ಎಲ್ಲ ಬಂದವರು ಇಲ್ಲಿ. ಸಖತ್ತಾಗೈತೆ ದೇವಸ್ಥಾನ. ಅಂದರೆ ಫಾರಿನರ್ಸು ಎಲ್ಲ ಬಂದವರೆ ನೋಡಿ. ಎಲ್ಲ ಕಲ್ಲಿನ ರೀತಿ ಎಲ್ಲ ಕಲ್ಲಿಂದನೇ ನಿರ್ಮಾಣ ಮಾಡಿರೋದು. ಅಂತೂ ದೇವಸ್ಥಾನ ನೋಡಿದ್ವಿ. ನೆಕ್ಸ್ಟ್ ಗೋಟು ಇಲ್ಲಿಗೆ ಅಂತ ಗೊತ್ತಿಲ್ಲ. ಸಖತ್ತಾಗೈತೆ ದೇವಸ್ಥಾನ. ಒಂದು ಪಟ್ಟು ಬಂದು ವಿಸಿಟ್ ಮಾಡಿ ನೋಡಿ. ಸಖತ್ತಾಗೈತೆ.